ರೊಂದಿಗೆ ಹಾಕ್ತೀನಿ. ಸೊ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿದೆ, ವಕೀಲ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಅನ್ವರ್ಥ ನಾಮ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಮುಖ ಪದದ ತದ್ಭವ ಪದವಿದು ಅಂತ ಕೇಳಿದ್ದಾರೆ. ಸೊ ಮುಖದ್ದೇನಾಗ್ತದಪ್ಪ ಅಂದರೆ ಮೊಗ ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 3, ಹೆಬ್ಬೇವು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್, ಜತಾಘ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ವೃದ್ಧಿ ಸಂಧಿಗೆ ಉದಾಹರಣೆ ಆಗ್ತದೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡಿ. ಗಿಳಿಗೆ ವರ ನೀಡಿದವರು ಯಾರು ಅಂತ ಪ್ರಶ್ನೆ ಬಂದರೆ ಸೊ ಗಿಳಿಗೆ ವರ ನೀಡಿದವನು ಇಂದ್ರ. ಮುಂದಿನ ಪ್ರಶ್ನೆ, ಈ ನಾಡಿನ ಬೆನ್ನೆಲುಬು ಯಾರು ಅಂತ ಇದೆ. ಸೊ ಈ ನಾಡಿನ ಬೆನ್ನೆಲುಬು ರೈತ ಅಥವಾ ಕೃಷಿಕ. ಪ್ರಶ್ನೆ 7, ಪುಟ್ಟರಾಜರ ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ ಅಂತ ಇದೆ. ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವ ಸಲುವಾಗಿ ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧಾರ ಮಾಡ್ತಾರೆ. ಇನ್ನು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳ್ತವೆ. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿ ಪಾಠವನ್ನು ಹೇಳ್ತವೆ. ಇನ್ನು ಗುರುರಾಜ್ ಕರ್ಜಗಿ ಅವರ ಅಂಕನ ಬರಹದ ಶೀರ್ಷಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಗುರುರಾಜ್ ಕರ್ಜಗಿ ಅವರ ಅಂಕನ ಬರಹದ ಶೀರ್ಷಿಕೆ ಕರುನಾಳು ಬಾಬೆಳಕೆ. ಇನ್ನು ಲಂಡನ್ನ ಭೂ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಲಂಡನ್ನ ಭೂ ವಿಸ್ತೀರ್ಣ 610 ಚದರ ಮೈಲು. ನೆಕ್ಸ್ಟ್, ಗೋಪಾಲನ ಗೆಳೆಯರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಗೋಪಾಲನ ಗೆಳೆಯರು ರಾಮು, ಕಿಟ್ಟಿ, ನಾನಿ ಮತ್ತೆ ಮಾಧು. ಇನ್ನು ಸಿದ್ಧಾರ್ಥ ಬುದ್ಧನಾದ ಪರಿಯನ್ನ ಕವಿ ಎಂಥ ಕಥೆಯಿಂದ ಬಣ್ಣಿಸಿದ್ದಾರೆ ಅಂತ ಕೇಳಿದ್ದಾರೆ. ಸಿದ್ಧಾರ್ಥ ಬುದ್ಧನಾದ ಪರಿಯನ್ನ ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ಅಂತ ಬಣ್ಣಿಸಿದ್ದಾರೆ. ಮುಂದಿನ ಪ್ರಶ್ನೆ, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ. ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ತಾಳೆ. ಇನ್ನು ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಅಂತ ಪ್ರಶ್ನೆ ಇದೆ. ಸೊ ನೋಡಿ, ಕುಣಿಗಲ್ ಕೆರೆ ಬಾಳೆಹಣ್ಣಿನ ರೀತಿ ಬಾಗಿದೆ. ಇನ್ನು ನೆಕ್ಸ್ಟ್, ಕಪಿಲಸಿದ್ಧ ಮಲ್ಲಿಕಾರ್ಜುನ ಇದು ಯಾರ ವಚನಗಳ ಅಂಕಿತ ನಾಮ. ಸೊ ಕಪಿಲಸಿದ್ಧ ಮಲ್ಲಿಕಾರ್ಜುನ ಇದು ಪೊನ್ನಲಿಗೆ ಸಿದ್ದರಾಮನ ಅಂಕಿತ ನಾಮ. ಲಾಸ್ಟ್ ಕ್ವಶನ್, ಬೃಹನ್ನಳೆಯ ವೇಷದಲ್ಲಿದ್ದವರು ಯಾರು. ಸೊ ಬೃಹನ್ನಳೆಯ ವೇಷದಲ್ಲಿದ್ದವ ಅರ್ಜುನ ಅನ್ನೋದನ್ನು ಬರಿಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸಾಮಾನ್ಯವಾದ ಲೋಕವರ್ತನೆ ಯಾವುದು ಅಂತ ಪ್ರಶ್ನೆ ಬರ್ತದೆ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದು ದುರ್ಬಲಗಳಿಗೆ ಅಂದರೆ ಕಷ್ಟ ಬಂದಾಗ ಮಾಡಿದ ಉಪಕಾರ ಮರೆತು ಕೈಬಿಟ್ಟು ಹೋಗುವುದೇ ಸಾಮಾನ್ಯವಾದ ಲೋಕವರ್ತನೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದು ಹೇಗೆ. ನೋಡಿ, ಬಾಲಕ ಪುಟ್ಟಯ್ಯನಿಗೆ ಹುಟ್ಟಿದ 6 ತಿಂಗಳಿಗೆ ಕಣ್ಣಿನ ರೋಗ ಬಂದಿತ್ತು. ಆವಾಗ ಬರೀ ನಾಟಿ ವೈದ್ಯ ಇತ್ತು. ಅವರು ಕಣ್ಣುಗುಡ್ಡೆಗೆ ನಾಯಿಯ ಮೈಯಲ್ಲಿರುವ ಹುಳು ಮುಟ್ಟಿಸಬೇಕೆಂದು ಹೇಳಿದರು. ಆಗ ಮುಟ್ಟಿಸುವಾಗ ಹುಳು ಕೈಜಾರಿ ಕಣ್ಣಿನ ಒಳಗೆ ಬಿದ್ದು ಬಿಟ್ಟವು. ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡನು. ಇನ್ನು ಬನದ ಗೋಪಾಲನ ವೇಷಭೂಷಣಗಳು ಹೇಗಿದ್ದವು ಅಂತ ಪ್ರಶ್ನೆ ಬರ್ತದೆ. ನೋಡಿ, ಬನದ ಗೋಪಾಲನು ನೋಡಲು ತುಂಬಾ ಸೊಗಸಾಗಿ ಕಾಣುತ್ತಿದ್ದನು. ತಲೆಯ ಮೇಲೆ ಸಣ್ಣದೊಂದು ಕಿರೀಟವಿತ್ತು. ಕಿರೀಟದಲ್ಲಿ ನವಿಲುಗರಿ ಇತ್ತು. ಕೈಯಲ್ಲಿ ಒಂದು ಕೊಳಲು ಇತ್ತು. ಇದು ಬನದ ಗೋಪಾಲನ ವೇಷಭೂಷಣಗಳು. ಇನ್ನು ಟವರ್ ಆಫ್ ಲಂಡನ್ ಅನ್ನ ನಿಗೂಢ ಸ್ಥಳ ಎಂದು ಏಕೆ ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ. ಇಲ್ಲಿ 3-4 ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ. ಇದು ರಾಜರುಗಳು ತಮಗೆ ಆಗದವರನ್ನ ಕೊಲ್ಲಿಸಿದ ಜಾಗ. ರಾಜ ಮನೆತನಗಳಲ್ಲಿನ ವೈಷಮ್ಯ, ಅಸೂಯೆ, ಕೊಲೆ, ಸುಲಿಗೆಗಳ ತಾಣವಿದು. ರಾಬರ್ಟ್ ಕ್ಲೈವ್ 1757ರ ಪ್ಲಾಸಿ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಡಲಾಗಿದೆಯಂತೆ. ಆದ್ದರಿಂದ ಇದನ್ನು ನಿಗೂಢ ಸ್ಥಳ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ಇತ್ತು, ಅಡಿಗರು ಹೇಡಿತನ ಮತ್ತು ಹೆಂತನ ಎಂದು ಯಾವುದನ್ನು ಕರೆದಿದ್ದಾರೆ ಅಂತ ಪ್ರಶ್ನೆ ಇದೆ. ಅಡಿಗರು ಗಾಳಿ ಬಂದ ಕಡೆ ತೂರಿಕೊಳ್ಳುವುದು ಹೇಡಿತನವೆನ್ನುತ್ತಾರೆ. ಹಾಗೆ ದಾಳಿ ಬಂದೊಡನೆ ಶರಣಾಗುವ ತನ್ನ ಹೆಂತನ ಎಂದು ಕರೆದಿದ್ದಾರೆ. ಮಾನವನ ಬದುಕು ಕರ್ಪೂರದಂತಿರಬೇಕು ಏಕೆ ಅಂತ ಪ್ರಶ್ನೆ ಇದೆ. ಕರ್ಪೂರ ತಾನು ಬೆಂಕಿಯಲ್ಲಿ ಉರಿದರೂ ಬೆಳಕನ್ನು ನೀಡುತ್ತಾ ಮೌನವಾಗಿ ಕರಗುತ್ತಾ ಇತರರಿಗೆ ಸಹಾಯವನ್ನ ಮಾಡ್ತದೆ. ದೇವರ ಪೂಜೆಗೆ ಆರತಿ ಬೆಳಗಲು ಪ್ರಮುಖ ಪಾತ್ರ ವಹಿಸ್ತದೆ. ಹಾಗೆ ಮಾನವರಾದ ನಾವು ಸಹ ಕರ್ಪೂರದಂತೆ ನಮಗೆ ಕಷ್ಟ ಬಂದರೂ ಸಹ ಇತರರಿಗೆ ಸಹಾಯ ಮಾಡಬೇಕು. ತಾನು ಮಾಡುತ್ತಿರುವ ಕಾರ್ಯವನ್ನ ಮೌನವಾಗಿ ಪೂರೈಸಬೇಕು ಎಂದು ಕವಿ ಹೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ವೈದ್ಯರು ತನ್ನ ವೃತ್ತಿಯ ಬಗ್ಗೆ ಹೆಂಡತಿ ರತ್ನಾಳಿಗೆ ಏನು ಹೇಳಿದರು ಅಂತ ಇದೆ. ಈ ವೈದ್ಯ ವೃತ್ತಿ ದುಡ್ಡು ಗಳಿಸಬೇಕಾದುದಲ್ಲ, ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು. ಸಮಾಜದಿಂದ ನಮಗೆ ಬದುಕಿರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ಎಂದು ವೈದ್ಯರು ತನ್ನ ವೃತ್ತಿಯ ಬಗ್ಗೆ ಹೆಂಡತಿ ರತ್ನಾಳಿಗೆ ಹೇಳ್ತಾರೆ. ಬದುವ ಬೇಲಿಯಲ್ಲಿ ಏನೇನು ಇದೆ ಅಂತ ಕೇಳಿದ್ದಾರೆ.
ಬದುಕು ಬದುವ ಬೇಲಿಯು ಹೊರಗೆ ಮರದ ಜೋಲಿಯನ್ನ ಅರಳಿದ ಹೂವಂತೆ, ಮಲಗಿ ಮಲ್ಲಿಗೆಯಂತೆ, ರೂಪು ತಾಯಿಯಂತೆ, ನೆರಳಲು ಕೊರಳಿನಂತೆ ಮಡಿಲ ರೀತಿಯಲ್ಲಿದೆ. ಇನ್ನು ನಿಮಗೆ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಕವಿ ಸಾಹಿತಿಗಳ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರಲಿಕ್ಕೆ ಕೇಳಿದ್ದಾರೆ. ಸಿಂಪಲ್ ಆಗಿ 4 ನೆನಪಿಟ್ಕೊಡ್ರಿ. ಕಾಲ 1951, ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೇಡಿಯಾಲ. ನೆಕ್ಸ್ಟ್ ಕೃತಿಗಳು ಬಂದರೆ ಜೀವನ ದರ್ಶನ, ಕೈದಿವಿಗೆ, ಹುಟ್ಟು ಸಾವುಗಳ ಮಧ್ಯೆ. ಪ್ರಶಸ್ತಿಗಳು ಬಂದರೆ ಎಸ್ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ. ಇಷ್ಟು ಬರೆದ್ರೂ ಕೂಡ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನು ಸಾರಾಂಶಗಳನ್ನು ಬರಲಿಕ್ಕೆ ನಿಮಗೆ ಸಾಧ್ಯವಾದಷ್ಟು ವಚನಗಳನ್ನೇ ಕೊಡ್ತಾರೆ. ನೋಡಿ, ನರನೊಳಗೆ ನಾರಾಯಣ ರೂಪುಕೊಂಡು ತಿರೆಯೊಳಗೆ ಸುರಪುರದ ಮೈಸೆರೆಯುಂಡು ಪರಹಿತಕ್ಕೆ ಬಳಲುತ್ತಿರೋದುಲುವೆ ಜೀವನವು ಪೆರತೇನ ನೆಸಗಿದರು ನಮಗೆ ಲಾಂಛನವು ಅಂತ ಇದೆ. ಸೊ ಇದರದ್ದು ಸಿಂಪಲ್ ಆಗಿ ಏನು ಬರಿಬಹುದಂದ್ರೆ, ಈ ಪದ್ಯ ಭಾಗವನ್ನು ಎಂ ಗೋಪಾಲಕೃಷ್ಣ ಅಡಿಗರು ಅವರು ಬರೆದಿರುವ ಗುರಿ ಪದ್ಯದಿಂದ ಆರಿಸಲಾಗಿದೆ. ಅಡಿಗರು ಈ ಪದ್ಯದಲ್ಲಿ ನಾವು ಮಾನವರಲ್ಲಿಯೇ ದೈವತ್ವವನ್ನು ಕಾಣಬೇಕು, ಈ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸಬೇಕು, ಸ್ವಾರ್ಥದ ಜೊತೆಯಲ್ಲಿ ಪರರ ಹಿತಕ್ಕಾಗಿ ದುಡಿಯುವುದೇ ಜೀವನ, ಸಮಾಜದಿಂದ ಅನೇಕವನ್ನ ಪಡೆದ ನಾವು ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು, ಅದನ್ನು ಬಿಟ್ಟು ನಾವು ಏನನ್ನಾದರೂ ಮಾಡಿದರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು ಅಲಂಕಾರ ಇದೆ ನೋಡಿ, ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಅಂತಕ್ಕಂಥದ್ದು ವಾಕ್ಯ ಇದೆ. ಸೊ ಇದು ಉಪಮಾಲಂಕಾರ ಆಗ್ತದೆ. ಉಪಮಾನ ಮರಿಕೋಗಿಲೆ, ಉಪಮೇಯ ಬಾಲಕ ಪುಟ್ಟಯ್ಯ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಹಾಡೋದು. ಇದನ್ನು ಸಮನ್ವಯ ಹೇಗೆ ಮಾಡಬೇಕಂದ್ರೆ, ಇಲ್ಲಿ ಉಪಮೇಯವಾದ ಬಾಲಕ ಪುಟ್ಟಯ್ಯನನ್ನ ಉಪಮಾನವಾದ ಮರಿಕೋಗಿಲೆಗೆ ಹೋಲಿಸಿ ವರ್ಣಿಸಿರೋದರಿಂದ ಇದು ಉಪಮಾಲಂಕಾರ ಅನ್ನೋದನ್ನು ಬರೀರಿ. ಇನ್ನು ಗಾದೆ ಮಾತು ವಿಸ್ತರಿಸಿ ಬರಲಿಕ್ಕೆ ಗುಣ ನೋಡಿ ಗೆಳೆತನ ಮಾಡು ಅಥವಾ ದುಡಿಮೆಯೇ ದುಡ್ಡಿನ ತಾಯಿ ಅಂತ ಇದೆ. ಸೊ ಯಾವುದೇ ಒಂದು ಗಾದೆ ಮಾತನ್ನು ಬರೀಬೇಕಾದ್ರೆ ಈ 2 ಸಾಲುಗಳನ್ನು ಸ್ನೇಹಿತರೆ ನೀವು ಬರೀಲೇಬೇಕು. ಏನು ಬರೀತೀರಿ? ಗಾದೆ ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ, ನಮ್ಮ ಹಿರಿಯರ ಅನುಭವದ ಸಿರಿನುಡಿಯೇ ಗಾದೆ ಮಾತು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಈ ಮೇಲಿನ ಗಾದೆ ಪ್ರಸಿದ್ಧವಾಗಿದೆ ಅಂತ ಬರೋದು. ಅದರ ಬಗ್ಗೆ ಒಂದಿಷ್ಟು ಮಹತ್ವವನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕಿತ್ತು. ಇದು ಗುಣ ನೋಡಿ ಗೆಳೆತನ ಮಾಡು ಇದೆ. ಜೀವನದಲ್ಲಿ ಯಾವುದೇ ವ್ಯಕ್ತಿ ಅಥವಾ ವಸ್ತುಗಳಿಗೆ ಗುಣ ಮುಖ್ಯ. ಗುಣವಿಲ್ಲದಿದ್ದರೆ ಯಾವುದೇ ವ್ಯಕ್ತಿಯ ಸ್ನೇಹ ಮಾಡಲಾಗದು. ಗುಣವಿಲ್ಲದಿದ್ದರೆ ಯಾವುದೇ ವ್ಯಕ್ತಿಯ ಸ್ನೇಹ ಮಾಡಲಾಗದು. ಗುಣವಿಲ್ಲದಿದ್ದರೆ ವಸ್ತುಗಳನ್ನು ಸಹ ಕೊಂಡುಕೊಳ್ಳಲಾಗದು. ಗುಣಮಟ್ಟವಿರುವ ವಸ್ತುಗಳನ್ನು ಬಯಸುವಾಗ ಗುಣವಂತನಾದ ಗೆಳೆಯನನ್ನು ಬಯಸುವುದು ಸಹಜ. ಆದ್ದರಿಂದ ಗೆಳೆತನ ಮಾಡುವಾಗ ಗುಣ ನೋಡಿ ಗೆಳೆತನ ಮಾಡಬೇಕು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಎಂಬ ಮಾತಿನಂತೆ ಗುಣವಂತನಾದ ಗೆಳೆಯನ ಸಹವಾಸ ಅಮೃತವಿದ್ದಂತೆ, ಅದರ ಸವಿರುಚಿ ಬಲ್ಲವನೇ ಬಲ್ಲ. ಗುಣವಂತರಾದ ಗೆಳೆಯರಲ್ಲಿ ಚಂಚಲತೆ ಇರೋದಿಲ್ಲ, ವಂಚನೆಯೂ ಇಲ್ಲ. ಆದ್ದರಿಂದ ನೀವು ಗುಣವಂತರಾದವರನ್ನು ಚೆನ್ನಾಗಿ ಗೆಳೆಯರನ್ನಾಗಿ ಮಾಡಿಕೊಂಡು ಚೆನ್ನಾಗಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ಏನಿದೆ ಅಂತಂದರೆ, ಮುಂದಿನ ಗಾದೆ ಮಾತು ದುಡಿಮೆಯೇ ದುಡ್ಡಿನ ತಾಯಿ ಅಂತ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯದಲ್ಲಿ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಅಂತ ಇದೆ. ಸೊ ಇದು ಎಸ್ ಅಶಿಮಶಿ ಕೃಷಿ ಅಂತಕ್ಕಂಥ ಪಾಠದಲ್ಲಿರ್ತಕ್ಕಂಥ ವಾಕ್ಯ ಇದೆ. ಸೊ ನೀವು ಬರೆಯುವಾಗ ಆಯ್ಕೆ ಬರಿಬೇಕು, ಸಂದರ್ಭ ಬರಿಬೇಕು, ಸ್ವಾರಸ್ಯವನ್ನು ಚೆನ್ನಾಗಿ ಬರೆದ್ರೆ ನಿಮಗೆ ಪ್ರತಿ ಪ್ರಶ್ನೆಗೆ 3 ಅಂಕಗಳನ್ನು ಕೊಡ್ತಾರೆ. ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು 2ನೇ ಸಾಲ ಏನಿದೆಪ್ಪ ಅಂದರೆ, ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಅಂತ ಇದೆ. ಸೊ ಈ ವಾಕ್ಯವನ್ನು ಪಂಡಿತ್ ಪುಟ್ಟರಾಜ್ ಗವಾಯಿ ಅಂತಕ್ಕಂಥ ಪಾಠದಿಂದ ಆರಿಸಲಾಗಿದೆ. ಈ ಮಾತು ಪಂಚಾಕ್ಷರಿ ಗವಾಯಿಗಳು ಸಿದ್ದಮ್ಮನಿಗೆ ಹೇಳ್ತಾರೆ. ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ಇರ್ತಕ್ಕಂಥದ್ದು, ಇಲ್ಲಿ ವಾಸ್ತುಶಿಲ್ಪಿಯ ಕಲ್ಪನೆ ಸಾಕಾರಗೊಳ್ಳುತ್ತದೆ ಅಂತ ಇದೆ. ಸೊ ಈ ವಾಕ್ಯವನ್ನು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಅಂತಕ್ಕಂಥ ಪಾಠದಿಂದ ಆರಿಸಿದ್ದಾರೆ. ಸೊ ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಇತ್ತು. ಇನ್ನು ಸಿಡುಕು ಮುಡುಕನ್ನು ತೊರೆದು ಮೌನಿಯಾಗು ಅಂತಕ್ಕಂಥದ್ದಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ವಾಕ್ಯ ಸದ್ದು ಮಾಡದಿರುವಂತಕ್ಕಂಥ ಪದ್ಯದಿಂದ ಆರಿಸಲಾಗಿದೆ. ಸೊ ಇದು CPK ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಓದುಗರಿಗೆ ಹೇಳ್ತಾರೆ, ಸಂದೇಶವನ್ನು ಕೊಡ್ತಾರೆ. ಶಿವ ಶಿವ ಕಾದಿಗೆಲಿದೆವು ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ಪದ್ಯದಲ್ಲಿ ವಿಶೇಷವಾಗಿ ನಿಟ್ಟೊಡದಲ್ಲಿ ಹಾಯ್ದನು ಬಿಟ್ಟು ಮಂಡೆಯಲ್ಲಿ ಅಂತಕ್ಕಂಥ ಪದ್ಯದಿಂದ ಇದೆ. ಈ ಮಾತು ಉತ್ತರ ಕುಮಾರ ತನಗೆ ತಾನೇ ಹೇಳಿಕೊಳ್ತಾನೆ ಅಂತಕ್ಕಂಥದ್ದೇ ಇತ್ತು. ಸ್ವಲ್ಪ ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ನೀಟಾಗಿ ನೋಡಿ. ಇನ್ನು ಪದ್ಯಗಳಲ್ಲಿ ನೋಡೋದಾದ್ರೆ, ನೀರ ಕಂಡಲ್ಲಿ ಡ್ಯಾಶ್ ಕೂಡಲ ಸಂಗಮ ದೇವ, ಮರವಿದ್ದು ಫಲವೇನು ಡ್ಯಾಶ್ ಚನ್ನಮಲ್ಲಿಕಾರ್ಜುನ ಅಂತ ವಚನಗಳೇ ಬರ್ತವೆ. ಸೊ ಇಲ್ಲಿ ಆಲ್ರೆಡಿ ವಚನಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ಸಹಿತ ನಿಮ್ಮ ಕಂಠಪಾಠಕ್ಕಿರ್ತಕ್ಕಂಥ ವಚನಗಳನ್ನು ಚೆನ್ನಾಗಿ ಓದಿ ನಿಮಗೆ ಅಂಕಗಳು ಸಿಗ್ತವೆ. ನೀರ ಕಂಡಲ್ಲಿ ಮುಳಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದರೇನು ನಿಮ್ಮೆನ್ನುತ್ತ ಬಲ್ಲರು ಕೂಡಲ ಸಂಗಮ ದೇವ.
ಮರವಿದ್ದು ಫಲವೇನು ನೆಳಲಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯದನ್ಯವಿದ್ದಕ್ಕ, ರೂಪಿದ್ದು ಫಲವಿಲ್ಲೇನು ಗುಣವಿಲ್ಲದನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನಕ್ಕ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ್ಕ, ಚನ್ನಮಲ್ಲಿಕಾರ್ಜುನ ಅಂತ ಇದೆ. ಇನ್ನು 4 ಮಾರ್ಕ್ಸ್ಗೆ ಕ್ವಶನ್ಸ್ ನೋಡೋದಾದ್ರೆ, ಗೋಪಾಲ ಮತ್ತು ಬನದ ಗೋಪಾಲನ ನಡುವಿನ ಸಂಭಾಷಣೆ, ನನ್ನ ಗೋಪಾಲ ಪಾಠದಲ್ಲಿ ಪ್ರಕೃತಿಯ ವರ್ಣನೆ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ಸ್ಗಳು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ಗೋಪಾಲ ಮತ್ತು ಬನದ ಗೋಪಾಲನ ನಡುವಿನ ಪ್ರಶ್ನೆಗೆ ಉತ್ತರ ನೋಡಿ. ಗೋಪಾಲ, ಅಮ್ಮ ನಾನು ಬರುವಾಗ ಕಾಡು ದಾಟಿ ಬರಬೇಕು. ಬೈಗಿನ 10 ವನಗಳಲ್ಲಿ ಒಬ್ಬನೇ ಬರುವುದಕ್ಕೆ ಹೆದರಿಕೆ. ಜೊತೆಗೆ ಆಳುಗಳಿರುವಮ್ಮ, ನನಗೂ ಯಾರಾದರೂ ಜೊತೆಗೆ ಬೇಕು ಎಂದಾಗ ತಾಯಿ ನಿನಗೆ ಹೆದರಿಕೆಯಾದರೆ ಗೋಪಾಲನು ಕೂಗು ಎನ್ನುತ್ತಾಳೆ. ಅದರಂತೆ ಕಾಡಿನ ಮಧ್ಯೆ ಹೆದರಿಕೆಯಾದಾಗ ಗೋಪಾಲನು ಕೂಗುತ್ತಾನೆ. ಆ ಬನದ ಗೋಪಾಲ, ಹೆದರಬೇಡ, ನಾನಿಲ್ಲಿಯೇ ಇದ್ದೇನೆ, ಧೈರ್ಯವಾಗಿ ಮನೆಗೆ ಹೋಗು, ಮೇಲೆ ಇರುವುದರಿಂದ ಈಗ ಆಗುವುದಿಲ್ಲ, ನೀನು ಹೋಗು ಎಂದು ಹೇಳುತ್ತಾನೆ. ನೀನು ಅಮ್ಮನನ್ನು ನೋಡಲು ಮನೆಗೆ ಬರುವುದಿಲ್ಲವೇ, ಕತ್ತಲಲ್ಲಿ ನಾಡಿನ ನಡುವೆ ಏಕಿರುವೆ ಎಂದಾಗ ಬನದ ಗೋಪಾಲ ತಾನು ಆಮೇಲೆ ಹಿಂದಿನಿಂದ ಬರುತ್ತೇನೆಂದು ಹೇಳಿ ತಾನೆ. ಇದು ಇತ್ತು. ಇನ್ನಿದು ಪ್ರಕೃತಿಯ ಸೌಂದರ್ಯ, ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಆಮೇಲೆ ಇದೇನು ಪ್ಯಾಸೇಜ್ ಎಲ್ಲ ಆರಾಮಾಗಿರ್ತದೆ. ಇನ್ನು ನಿಬಂಧಗಳಲ್ಲಿ ನಿಮಗೆ ಗ್ರಾಮ ಸ್ವರಾಜ್ಯ, ತ್ಯಾಜ್ಯ ವಸ್ತು ನಿರ್ವಹಣೆ ಇದ್ದಾವೆ. ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ. ಪ್ರತಿಯೊಂದು ಪ್ರಬಂಧವನ್ನು ಬರೆಯುವಾಗ ಮೊದಲು ಪೀಠಿಕೆ ಹಾಕಬೇಕು, ವಿಷಯದ ಬೆಳವಣಿಗೆ ಹಾಕಬೇಕು, ಆಮೇಲೆ ಉಪಸಂಹಾರವನ್ನು ಹಾಕಬೇಕು. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮ ಸ್ವರಾಜ್ಯಗಳ ಬಗ್ಗೆ ಇರ್ತಕ್ಕಂಥದ್ದು. ಇನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ಇದೆ. ಸೊ ಇದು ಕೂಡ ಪೀಠಿಕೆ ಇರಬೇಕು, ವಿಷಯದ ನಿರೂಪಣೆ ಇರಬೇಕು, ಆಮೇಲೆ ಉಪಸಂಹಾರವನ್ನು ಇರಬೇಕು. ಒಂದು 15 ಸಾಲುಗಳನ್ನು ಬರೆದ್ರೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ ಲೆಟರ್ ರೈಟಿಂಗಲ್ಲಿ ನೋಡಿ, ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಅಪೇಕ್ಷಾ ಅಂತ ತಿಳಿದುಕೊಂಡು ನಿಮ್ಮ ಶಾಲೆಯ ವನ ಮಹೋತ್ಸವಕ್ಕೆ ಸಸ್ಯಗಳನ್ನು ಕೊಡುವಂತೆ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಇದು ಅಧಿಕಾರಿಗಳಿಗೆ ಬರೀತಕ್ಕಂಥ ಪತ್ರ. ಫಸ್ಟ್ ಈ ಕಡೆ ದಿನಾಂಕ ಹಾಕ್ರಿ, ನಾಳೆಂದೇನೆ ಹಾಕ್ರಿ. ಇಂದ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ಅಪೇಕ್ಷಾ ಸರ್ಕಾರಿ ಪ್ರೌಢಶಾಲೆ ಹಾವೇರಿ, ಯಾರಿಗೆ ಬರಿ ಅಂದಿದ್ದಾರೆ? ತಾಲೂಕು ಅರಣ್ಯ ಅಧಿಕಾರಿಗಳು ಹಾವೇರಿ ಅಂತ ಬರೀರಿ. ಸೊ ನೆಕ್ಸ್ಟ್ ವಿಷಯ ವನ ಮಹೋತ್ಸವಕ್ಕೆ ಸಸ್ಯಗಳನ್ನು ನೆಡುವ ಕುರಿತು. ಆಮೇಲೆ ಇಲ್ಲಿ ಪತ್ರದ ಒಡಲಿನಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಶಾಲೆಯಲ್ಲಿ ನಾವು ವನ ಮಹೋತ್ಸವ ಆಚರಿಸಲಿದ್ದೀವಿ, ಸೊ ಇಂತಿಷ್ಟು ಮರಗಳನ್ನು ಕೊಡಬೇಕು ಅಂತ ವಿನಂತಿ ಅಂತ ಬರೆದು ಈ ಕಡೆ ವಂದನೆಗಳೊಂದಿಗೆ ಈ ಕಡೆ ಇಂತಿ ತಮ್ಮ ವಿಶ್ವಾಸಿ ಅಪೇಕ್ಷಾ ಸ್ಥಳ ದಿನಾಂಕವನ್ನು ಹಾಕಿದರೆ ಇದು ಅಧಿಕಾರಿಗಳಿಗೆ ಬರೀತಕ್ಕಂಥ ಪತ್ರ ಆಯಿತು. ಇನ್ನು ಗೆಳೆಯನಿಗೆ ಬರೀತಕ್ಕಂಥ ಪತ್ರ ಇದೆ. ಸೊ ಗೆಳೆಯನಿಗೆ ಪತ್ರವನ್ನು ಬರೀಬೇಕಾದ್ರೆ ಫಸ್ಟ್ ಈ ಕಡೆ ದಿನಾಂಕ ಮತ್ತು ನಿಮ್ಮದು ಇಂದ ಅಡ್ರೆಸ್ಗಳನ್ನು ಹಾಕ್ತೀರಿ. ಆಮೇಲೆ ಗೆಳೆಯನಿಗೆ ಇಲ್ಲಿ ಏನು ಮಾಡ್ತೀರಪ್ಪ ಅಂದರೆ ಸಂಬೋಧನೆ ಕೊಡ್ತೀರಿ. ಪತ್ರದ ಒಡಲಿದೆ ಕಡೆಗೆ ಲಾಸ್ಟ್ ಈ ಥರ ನೀವು ಸಮಾಪನೆಯನ್ನು ಮಾಡಿ ಈ ಪತ್ರವನ್ನು ಮುಗಿಸ್ತೀರಿ. ಇಷ್ಟಿತ್ತು ಈ ಒಂದು ವಿಡಿಯೋ ಅಂತ ಹೇಳ್ತಾ, ದಯಮಾಡಿ ಇನ್ನೂ ತಾವುಗಳು ಹೆಚ್ಚು ಲೈಕ್ ಮತ್ತು ವ್ಯೂಗಳನ್ನು ಕೊಟ್ಟರೆ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತೀನಿ ಅಂತ ಹೇಳ್ತಾ, ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.